ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವೃಷಭ ರಾಶಿಯ ಪುರುಷರು ಇದ್ದಾರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ವೃಷಭ ರಾಶಿಯವರು ಅಪ್ಪಟ ಪ್ರೇಮಿಗಳು ಮತ್ತು ಕಷ್ಟಪಟ್ಟು ದುಡಿಯುವವರು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜೀವನಕ್ಕೆ ಕೆಲವು ನಿರ್ದಿಷ್ಟ ಅಕ್ಷರಗಳಿಂದ ಹೆಸರು ಆರಂಭವಾಗುವ ಸ್ತ್ರೀಯರು ಬಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಮಾನಸಿಕ ಶಾಂತಿ ಸಂಪೂರ್ಣವಾಗಿ ಹದಗೆಡಬಹುದು. ಹಾಗಾದರೆ ಆ ಹೆಸರುಗಳು ಯಾವ್ಯಾವು? ನೀವು ಯಾರ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ ಅಂತ ತಿಳಿಯೋದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿಯ ಗುಣಲಕ್ಷಣಗಳು. ವೃಷಭ ರಾಶಿಯ ಅಧಿಪತಿ ಶುಕ್ರ. ಇವರು ಸೌಂದರ್ಯ, ಐಷಾರಾಮಿ ಜೀವನ ಮತ್ತು ಪ್ರೀತಿಯನ್ನು ಇಷ್ಟಪಡುವವರು. ಇವರು ಸ್ವಭಾವತಃ ಜಿಗುಟು ಸ್ವಭಾವದವರು. ಅಂದರೆ ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಬದಲಾಯಿಸೋದು ಕಷ್ಟ. ಆದರೆ ಇವರು ಅತಿಯಾಗಿ ನಂಬುವ ಗುಣದಿಂದಲೇ ಮೋಸ ಹೋಗ್ತಾರೆ. ವಿಶೇಷವಾಗಿ ಹೆಣ್ಮಕ್ಕಳ ವಿಷಯದಲ್ಲಿ ಇವರು ಬೇಗನೆ ಆಕರ್ಷಿತ ಆಗ್ತಾರೆ. ಇವ್ರದ್ದು ಏನು ನೆಗೆಟಿವ್ ಅಂದರೆ ಇವರು ಎಲ್ಲಿ ಆಕರ್ಷಿತ ಆಗ್ತಾರೋ ಅಲ್ಲೇ ಎಡುತ್ತಾರೆ. ಇನ್ನು ಇವ್ರ ಜೀವನದಲ್ಲಿ ಬರುವ ಅಪಾಯಕಾರಿ ಅಕ್ಷರಗಳು ಮತ್ತು ಸ್ತ್ರೀಯರ ಬಗ್ಗೆ ಹೇಳೋದಾದರೆ, ವೃಷಭ ರಾಶಿಯವರಿಗೆ ಕೆಲವು ಅಕ್ಷರಗಳ ಹೆಸರುಳ್ಳ ಸ್ತ್ರೀಯರು ಶತ್ರುತ್ವ ಅಥವಾ ನಷ್ಟವನ್ನು ಉಂಟು ಮಾಡಬಹುದು. ಆ ಅಕ್ಷರಗಳು ಇಂತಿವೆ: ಅ, ಲ ಅಥವಾ ಚ, ಎ, ಎಲ್, ಸಿ, ಎಚ್, ಚ. ಈ ಅಕ್ಷರಗಳು. ಇವರಿಂದಾಗಿ ನಿಮ್ಮ ಜೀವನದಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ. ಇವರು ನಿಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮನ್ನು ಅವರು ಅಂಕೆಯಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಮತ್ತು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಲಕ್ಷಣಗಳು ತುಂಬಾ ಇದ್ದಾವೆ. ಸ ಅಥವಾ ಶ ಅಕ್ಷರ. ಈ ಅಕ್ಷರಗಳು ವೃಷಭ ರಾಶಿಯವರಿಗೆ ಅಷ್ಟಮ ಅಂದರೆ 8ನೇ ಅಥವಾ ವ್ಯಯ 12ನೇ ಸ್ಥಾನಕ್ಕೆ ಸಂಬಂಧಿಸಿದ ದೋಷಗಳನ್ನು ತರಬಹುದು. ಇವರೊಂದಿಗೆ ಸಂಬಂಧ ಬೆಳೆಸಿದರೆ ಕೋರ್ಟ್ ಕಚೇರಿ ಅಲೆದಾಟ ಅಥವಾ ಅಪವಾದಗಳು ಬರುವ ಸಾಧ್ಯತೆ ಇರುತ್ತೆ. ಇನ್ನು ಎಚ್ ಅಕ್ಷರ. ಇವರೊಂದಿಗೆ ವೃಷಭ ರಾಶಿಯವರಿಗೆ ಯಾವಾಗಲೂ ಕೂಡ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ. ಅಂಥವ್ರ ಮದುವೆ ಆದರೆ ಮನೆಯಲ್ಲಿ ಶಾಂತಿ ಇರೋದಿಲ್ಲ. ಇನ್ನು ಇದಕ್ಕೆಲ್ಲ ಎಚ್ಚರಿಕೆ ಏನು ಮತ್ತು ಪರಿಹಾರಗಳೇನು? ಈಗಾಗಲೇ ಇಂತಹ ಹೆಸರಿನವರೊಂದಿಗೆ ಸಂಬಂಧದಲ್ಲಿ ಇದ್ದರೆ ಅಥವಾ ಮದುವೆಯಾಗಿದ್ದರೆ ಗಾಬರಿ ಬೇಡ. ನಿಮ್ಮ ಜೀವನ ಸುಗಮವಾಗೋದಕ್ಕೆ ಕೆಲವು ಪರಿಹಾರಗಳನ್ನು ಖಂಡಿತವಾಗ್ಲೂ ಮಾಡಿ. ತಪ್ಪದೇನೆ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿ. ಕಲ್ಲು ಸಕ್ಕರೆ ದಾನ ಮಾಡಿ. ಶುಕ್ರವಾರ ಸಣ್ಣ ಮಕ್ಕಳಿಗೆ ಅಥವಾ ದೇವಸ್ಥಾನಕ್ಕೆ ಕಲ್ಲು ಸಕ್ಕರೆಯನ್ನು ದಾನ ಮಾಡಿ. ಪರಿಮಳಯುಕ್ತ ವಸ್ತುಗಳ ಬಳಕೆ. ಶುಕ್ರನ ಬಲ ಹೆಚ್ಚಿಸೋದಕ್ಕೆ ಸುಗಂಧ ದ್ರವ್ಯ ಅಥವಾ ದೀಪಕ್ಕೆ ಶುದ್ಧ ತುಪ್ಪವನ್ನು ಬಳಸಿ. ಇದು ನಿಮ್ಮ ಮನೆಯಲ್ಲಿನ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ, ವೃಷಭ ರಾಶಿಯವರೇ, ನೀವು ಬಂಗಾರದಂತಹ ಮನಸ್ಸಿನವರು. ಯಾರನ್ನೇ ಆಗಲಿ ಜೀವನಕ್ಕೆ ಆಹ್ವಾನಿಸುವ ಮುನ್ನ ಅವರ ಗುಣ ಮತ್ತು ನಿಮ್ಮ ರಾಶಿಯ ಹೊಂದಾಣಿಕೆಯನ್ನು ಒಂದ್ಸಲ ಗಮನಿಸಿ ನೋಡಿ. ವಿಶೇಷವಾಗಿ ಆನ್ಲೈನ್ ಸ್ನೇಹದ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಫೇಸ್ಬುಕ್ಕಲ್ಲಿ ಪರಿಚಯ ಆದರು, ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದರು ಅಂತ ಮೋಸ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ನಿಮ್ಮ ಅನುಭವಗಳನ್ನು ಕಮೆಂಟಲ್ಲಿ ನನಗೆ ಹೇಳಿ. ಈ ಹೆಸರಿನವರಿಂದ ನಿಮಗೆ ಯಾವತ್ತಾದರೂ ಆ ಥರ ಅನಿಸಿದೆಯಾ? ಈಗ ಅನಿಸಿಲ್ಲ ಅಂದ್ರೂ ಮದುವೆ ಆದಮೇಲೆ ಅವರಿಂದ ಯಾವತ್ತಾದರೂ ನಿಮಗೆ ಸಣ್ಣ ಪುಟ್ಟದಾದರೂ ಪ್ರಾಬ್ಲಮ್ ಆಗಬಹುದು. ಈ ವಿಡಿಯೋವನ್ನು ನಿಮ್ಮ ವೃಷಭ ರಾಶಿಯ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಎಲ್ಲ ವೃಷಭ ರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಅವ್ರ ಲೈಫ್ ಸೇವ್ ಆಗಿಸಿದ ಒಂದು ಪುಣ್ಯ ನಿಮಗೆ ಬರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಹ ಮಾಹಿತಿಗಳು ಬರ್ತಾನೆ ಇರುತ್ತೆ. ಎಲ್ಲರೂ ಕೂಡ ಓಂ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.